ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಕರಾವಳಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಸಹಕಾರ ಸಂಘದಲ್ಲಿ ನಡೆದ ಕೋಟಿ ರೂಪಾಯಿ ಹಣ ದುರುಪಯೋಗ ಮಾಡಿರುವವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷನಾದ ನಾಗೇಶ್ ಕಾರ್ವಿ ಹೇಳಿಕೆ ನೀಡಿದ್ದಾರೆ. ನಾನು ಸಂಘದ ಅಧ್ಯಕ್ಷನಾದ ಮೇಲೆ ಹಳೆಯ ಕಮಿಟಿಯ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿ, ಮ್ಯಾನೇಜರ್ ಸಂಘಕ್ಕೆ ಮಾಡಿರುವ ನಷ್ಟವನ್ನು ಸಹಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ಅವರ ಮೇಲೆ ಸಂಘದ ನಿಯಮಾವಳಿ ಪ್ರಕಾರ ಪ್ರಕರಣ ದಾಖಲು ಮಾಡಿದ್ದೇವೆ. ಹಾಗಾಗಿ ಆರೋಪಿಗಳು ಇತ್ತೀಚಿನ ದಿನಗಳಲ್ಲಿ ಸಂಘಕ್ಕೆ ಇಲ್ಲದ ಸಲ್ಲದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಹಾಗಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೇವೆ ಎಂದು ಸಂಘದ ಅಧ್ಯಕ್ಷ ನಾಗೇಶ್ ಕಾರ್ವಿ ಮಾಧ್ಯಮಕ್ಕೆ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಎಲ್ಲರಿಗೂ ಗೊತ್ತುಂಟು, ಎಲ್ಲ ಸಂಸ್ಥೆಯಿಂದ ನಮ್ಮ ಸಂಸ್ಥೆಯಿಂದ ಯಾವ ಸಂಸ್ಥೆ ಏನೇನಾಗಿದೆ ಅವರ ಮಾರ್ಗದರ್ಶನ ಒಳ್ಳೆಯದಾಗಿದೆ. ಅವ್ರ ಮೇಲೆ ಕೆಟ್ಟ ಉದ್ದೇಶದಿಂದ ಕೊಟ್ಟಿದ್ದಾರೆ. ನಮಗೆ ಇದು ಅರುಣ್ ಕುಮಾರ್ ಅಂತ ಒಂದು ನಿವೃತ್ತಿಯರು ಸಂಸ್ಥೆಯನ್ನು ಉಳಿಸಿದ್ರು, ನಮಗೆ ಒಳ್ಳೆಯದನ್ನು ಮಾರ್ಗದರ್ಶನ ಕೊಟ್ಟಿದ್ ಬಿಟ್ರೆ ಬೇರೆ ಯಾವುದು ಅವ್ರ ಮೇಲೆ ಕೆಟ್ಟ ಉದ್ದೇಶವನ್ನು ಹೇಳ್ಕೊಡ್ಲಿಲ್ಲ, ಏನೂ ಮಾಡಲಿಲ್ಲ. ಈ ಸಂಸ್ಥೆ ಉಳಿಯುವುದಾಗಿ ಅವ್ರು ಮಾಡಿದ್ದಾರೆ. ಇದಂತಲ್ಲ, ಪ್ರತಿಯೊಂದು ಸಂಸ್ಥೆ ಯಾವುದು ಇಲ್ಲ, ಅಲ್ಲಿಂದ ರೀಫಂಡ್ ಆಗಿಲ್ಲ. ಬೇರೆ ಕಡೆ ಬೇರೆ ಎಲ್ಲ ಆಗ್ತದೆ. ಇದೊಂದು ಶ್ರಮ ಮತ್ತೆ ಕುಂದಾಪುರ ಸೌಹಾರ್ದದಲ್ಲಿ ರೀಫಂಡ್ ಆಗಿಲ್ಲ. ಅದು ಎರಡು ನಿರ್ಣಯ ಇಲ್ಲ ನಮಗೆ. ಚಾಲ್ತಿಯಲ್ಲಿ ಇತ್ತಂದ್ರೆ CID ಕೊಟ್ಟಂತ ಎಲ್ಲ ನಮ್ದು ಒಂದೇ ಸಂಸ್ಥೆ ಅಲ್ಲ, ಎಲ್ಲ ಸಂಸ್ಥೆಗಳು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಅವ್ರ ದೂರ ಏನಂತ ನಮ್ಮನ್ನು ಜಬರ್ದಸ್ತಿ ಕರ್ಕೊಂಡು ಬಂದ ವಸೂಲು ನೀವೇ ಮಾಡಿ ಕೊಡ್ತು ಅಂತ ಹೇಳಿ ಕೇಸ್ ಮಾಡಿದ್ವಿ, ಇಲ್ಲ ಕೆಲಸ ತೆಗೀತು ಅಂತ ಹೇಳಿದ್ವಿ ಅಂತ ಅವರು ನಿನ್ನೆ ಕೇಸಿನ ಸಾರಾಂಶ ನಾನು ಹೇಳ್ತೇವೆ. ಸರಿ, ಅವರಲ್ಲಿ ನಾವು ಯಾವುದೇ ಕಾರಣಕ್ಕೆ ಆ ವಸೂಲಿ ಬರ್ಕೊಳ್ಬೇಕು ನೀವು, ಇಲ್ಲಾಂದ್ರೆ ನೀವು ಮತ್ತೆ ಹಳೆ ಅಧ್ಯಕ್ಷರು ಇಬ್ರು ಕರೆಸಿ ನಾವು ಅವ್ರಿಗೆ ಬೆದರಿಕೆ ಹಾಕುವ ಭ್ರಮೆನೇ ಇಲ್ಲ. ಯಾಕಂದ್ರೆ ನಾವು ದಾಖಲೆಯನ್ನು ಸೃಷ್ಟಿಸಿ ಯಾರ ಮೇಲೆ ಸುಮ್ಮನೆ ಅವ್ರ ತರ ಕೇಸ್ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಆಡಿಟ್ ರಿಪೋರ್ಟ್ ಅನ್ನು ಇಟ್ಕೊಂಡು ಸುಳ್ಳು ದೂರಿನ ಅದು ನೀವು ಕೇಳಬೇಕು. ನಾವು ಒಬ್ಬ ವ್ಯಕ್ತಿನ ತಂದು ಯಾವತ್ತು ಬೆದರಿಕೆಯಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ಆಗಲಿಕ್ಕೆ ಕಾಲ ಆಯ್ತು, ಈಗ ಯಾರಿಗೂ ಆಗುದಿಲ್ಲ. ಈಗ ಅಂತ ಇದಿದೆ, ಟೆಕ್ನಿಕಲ್ ಇದೆ, ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ. ತಕ್ಷಣ ಅವ್ರು ಹೇಳಿದ್ದು ಯಾವ ಡೇಟ್ ಅಲ್ಲಿ ಬೆದರಿಕೆ ಹಾಕಿದ್ದಂತ ಕೇಸ್ ಕೊಟ್ಟಿದ್ದೆ ಯಾವಾಗ ಮೊನ್ನೆ. ಯಾರು ಸಹಿಸಿಕೊಳ್ಳುವುದಿಲ್ಲ. ಈಗ ಬೆದರಿಕೆ ನಿರ್ಣಯ ಮಾಡೋದಿದ್ರೆ ಕೇಸಲ್ಲಿ ಅರ್ಥ ಇದೆ. ನಿರ್ಣಯ ಆಗಲಿಲ್ಲ ಅಂತ ನಿರ್ಣಯ ಆಗಲಿಲ್ಲ. ಯಾವ ಪೀರಿಯಡ್ ಅಲ್ಲಿ ಆ FD ಇಟ್ಟಿದ್ದು ಅವರನ್ನು ನಿಮ್ ಪೀರಿಯಡ್ ಅಲ್ಲ, 2021ರಲ್ಲಿ ಮೋಹನ್ ಚಂದ್ರ ಅಧ್ಯಕ್ಷರಾದವರು ಡೈರೆಕ್ಟರ್ ಇದ್ದಿದ್ದಲ್ಲ ನಮ್ಮ ಗಮನಕ್ಕೆ ಬರ್ತದೆ. ನಾವು ಅದನ್ನ ಅಬ್ಜೆಕ್ಷನ್ ಮಾಡಿದ್ದೇವೆ. ಮೋಹನ್ ಚಂದ್ರ ಅಧ್ಯಕ್ಷರಾಗಿದ್ದು ಯಾವುದೇ ನನ್ನ ಸಹಕಾರಿ ನಿಯಮ ಪ್ರಕಾರ ಯಾವುದೇ ನಿರ್ಣಯ ಮಾಡಿದಂತೆ ಅದು ಬಾಡಿಗೆ ಮತ್ತೆ ಸಿಬ್ಬಂದಿಗಳಿಗೆ ಅನ್ವಯಿಸುತ್ತೆ. ಅವ್ರು ನಿರ್ಣಯ ಮಾಡಿದ್ರೆ ಅವ್ರ ಒಳಗೆ ಮಾಡಿದ್ರೆ ಯಾರಿಗೂ ಗೊತ್ತಾಗುದಿಲ್ಲ. ಆಡಿಟ್ ನಂತರನೇ ಗೊತ್ತಾಗುದಿಲ್ಲ. ತಪ್ಪು ಅದು ನಮ್ಮ ಗಮನಕ್ಕಿಲ್ಲ. ನಾವೀಗ ಯಾರಿಗೂ ಸೌಹಾರ್ದಲ್ಲೆಲ್ಲ ಕೊಡ್ತಾರೆ, ಎಲ್ಲ ಸೊಸೈಟಿ ಲೋಕಲ್ ಕೊಡ್ತಾರೆ, ಎಷ್ಟು ಇತಿಮಿತಿಯಾಗಿ ಕೊಡ್ತಾರೆ, ಅಷ್ಟೆಲ್ಲ ದೊಡ್ಡ ಅಮೌಂಟ್ ಕೊಡುವುದಿಲ್ಲ. ಹಸ್ತಾಂತರ ಮಾಡಿಕೊಂಡಿದ್ದು 2023 ಸೆಪ್ಟೆಂಬರ್ನಲ್ಲಿ. ಅವ್ರು ಇಟ್ಟಿದ್ದು ಅಮೌಂಟ್ ಅದೇ ಚೆಕ್ ಅಥಾರಿಟಿ. ನಾವು ಹೇಳುದು ಈಗ ಅವ್ರು ಬಲಾತ್ಕಾರ ಮಾಡುವ ಹಾಗೀಗಂತ ಚೆಕ್ ಅಥಾರಿಟಿ ಅವ್ರದೇ ದೀಪಕ್ ಮತ್ತೆ ಸುಭಾಷ್ ಚಂದ್ರ, ನಾವು ಸಸ್ಪೆಂಡ್ ಮಾಡಿದಂಥ ವ್ಯಕ್ತಿ 40 ಲಕ್ಷ ಚಿಲ್ಲರೆಯನ್ನು ಅವರು ಫ್ರಾಡ್ ಮಾಡಿದ್ದಾರೆ. ಅದನ್ನು ಕಂಡುಹಿಡಿದಾಗ ಅವರಿಗೆ ಸಿಟ್ಟಾಗಿದೆ. ನಾವು ಕಂಡುಹಿಡಿದು ಅವ್ರ ಮೇಲೆ ಅಡಿಟ್ ಆಗಿ ನಮಗೆ ಅಡಿಟ್ ಲೇಟ್ ಮಾಡಿದ್ರು. ಅವ್ರಿಗೆ ಬೇಕಾಗುವಂಥ ಅಡಿಟ್ ಕಡೆಗೆ ಡೈರೆಕ್ಟರ್ ಆಫ್ ಸೊಸೈಟಿ ಡೈರೆಕ್ಟ್ರಿಗೆ ಇದು ಮಾಡಿ ಬೆಂಗಳೂರಲ್ಲಿ ಹೋಗಿ ಖುದ್ದಾಗಿ ಮೀಟ್ ಆಗಿ ಅಲ್ಲಿಂದ ಮೈಸೂರು ಒಬ್ಬರು JDಯನ್ನು ನಮ್ಗೆ ಇಲ್ಲಿಗೆ ಹಾಕಿದ್ದಾರೆ. DDR ಇಬ್ರು 40 ಲಕ್ಷ ಚಿಲ್ಲರೆ ಒಟ್ಟು ಇಬ್ರು ಒಟ್ಟು 40 ಲಕ್ಷ ಚಿಲ್ಲರೆ ಆಗಿದೆ. ಅದಲ್ಲದೆ ನಾನು ಹೇಳ್ಬೇಕಂದ್ರೆ ಮತ್ತು ಅವರು ಬೇರೆ ಬೇರೆ ಮೈಸೂರಿಂದ ಒಬ್ಬರನ್ನ ಚಾರ್ಜ್ ಹಾಕಿ ಇಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ. DM ಪುರಾಣಿಕರನ್ನ ನಾವು ನಿರ್ಣಯದಂತೆ ಅವ್ರನ್ನ ತನಿಖಾಧಿಕಾರಿ ಮಾಡಿಕೊಂಡಾಗ ಸಾಬೀತಾಗಿದೆ. ಆಡಿಟ್ ಅಲ್ಲೂ ಬಂದಿದೆ. ಈ ಆಡಿಟ್ ಬಂದು ಗೌರ್ಮೆಂಟ್ ಅಂತ DR ಒಬ್ಬರು ಬಂದು ಇಲ್ಲಿ ಪರಿಶೀಲನೆ ಮಾಡಿ ಅದನ್ನು ನಾವು ಸೈನ್ ಮಾಡಿ ಕೊಟ್ಟಿದ್ದಾರೆ. ಇವರು ಇಷ್ಟು ಫ್ರಾಡ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿದೆ. ಈಗ ಸಂಸ್ಥೆಯನ್ನ ನಾವು ಫ್ರಾಡ್ ಮಾಡಿದವ್ರ ಬಗ್ಗೆ ಇರ್ಬೇಕಾ, ಇವರು ಖಾಸಗಿ ದೂರನ್ನು ಕೊಟ್ಟರು ಕೂಡ ನಾವು ಎದುರ್ಕೊಳ್ಬೇಕಾ, ನಾವೇನು ಓಡೋಗ್ತೇವೆ ಅಂತ ಹೇಳಿಸ್ಕೊಳ್ಬೇಡಿ. ಅವ್ರಿಗೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಯಾರು ತಪ್ಪಿದಸ್ತು ಯಾರಾಗಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವರಾಗಲಿ ನಾವಾಗಲಿ ಇನ್ನೊಬ್ಬರಾಗಲಿ ಸಮಾಜದಲ್ಲಿ ಸಮಾಜ ದುಡ್ಡು ಬಡ ಮೀನುಗಾರರು ಕಟ್ಟಿದಂಥ ಸಂಸ್ಥೆ. ನಾವೊಬ್ಬ ಮೀನುಗಾರನಾಗಿ ಎಲ್ಲ ಮೀನುಗಾರ ಇಲ್ಲೇ ಇರು, ಬೇರೆ ಯಾರು ಇಲ್ಲ.
ಅವ್ರು ತಿಳ್ಕೊಳ್ಬೇಕು. ಇದು ಮೀನುಗಾರಿಕೆ ಕಟ್ಟಿದಂಥ ಸಂಸ್ಥೆ, ಇದಕ್ಕೆ ಸಂಸ್ಥೆಯಿಂದ ಫ್ರಾಡ್ ಮಾಡಿದನ್ನ ಕೊಂಡು ಹಿಡಿದವಾಗ ಅವ್ರ ಮೇಲೆ ಕೇಸ್ ಹಾಕು. ಇದು ಯಾವ ನ್ಯಾಯ? ನನ್ನ ಮೇಲೆ ಕೇಸ್ ಹಾಕಿದಲ್ಲ ಅಂತ ಅರುಣ್ ಕುಮಾರ್ ಅಂತ ಒಳ್ಳೆ ನಿವೃತ್ತ ಅಧಿಕಾರಿ, ಎಷ್ಟೋ ಸಂಸ್ಥೆ ಉಂಟು, ಅವ್ರು ನಿವೃತ್ತ ಟೈಮಲ್ಲಿ ಎಷ್ಟೋ ಸಂಸ್ಥೆಯಲ್ಲಿ ಉಳಿತಾಯ ಮಾಡಿದಂಥ ಕಾರ್ಯಕ್ರಮ ಅವ್ರ ಸ್ಫೂರ್ತಿ ಆಗ್ತದೆ. ಅದು ತಿಳ್ಕೊಳ್ಬೇಕು ಅವ್ರು. ಅದನ್ನು ಸಹಿಸ್ಲಿಕ್ಕಾಗೋದಿಲ್ಲ. ಏನೋ ಅವ್ರೊಂದು ಬಣ ಏನೇನೋ ಮಾಡ್ತಿದ್ದಾರೆ, ನಾವು ಬಣ ಮಾಡ್ತಿಲ್ಲ. ಅವ್ರನ್ನ ಕರೆದು ಯಾವತ್ತೂ ನಾವು ಬರ್ಸ್ಕೊಳ್ಳಿಲ್ಲ. ಅವರೇ ತಾನಾಗಿ ಖುದ್ದಾಗಿ ಬಂದು ಬರ್ಕೊಟ್ಟಿದ್ದಾರೆ ಬಾಂಡ್ ಪೇಪರ್ ಮೇಲೆ. ಇಷ್ಟು ದೊಡ್ಡ ನಾವು ಖುದ್ದ ಇಷ್ಟು ಬರ್ಸ್ಕೊಳ್ಳೋದಂಟು ನಾವಿರ್ತೇವೆ. ಅವರೇ ಹ್ಯಾಂಡ್ ರೈಟಿಂಗ್, ನಾನು ಇಷ್ಟಿಷ್ಟು ಹಣವನ್ನು ತೆಗೆದಿದ್ದೇನೆ, ಇಷ್ಟಿಷ್ಟು ಹಣ ಇಂಥ 3 ದಿನ ಕಾಲಾವಕಾಶ ಕೊಟ್ಟಿದ್ದೇನೆ. ನಾನು ತಪ್ಪಾಗಿದೆ, ನೀವು ಇಷ್ಟು ದಿನದೊಳಗೆ ನೀವು ಹಣವನ್ನು ತುಂಬಬೇಕಂತ ಕಾಲಾವಕಾಶ ಕೊಟ್ಟಾಗ ನಾನು ಇಷ್ಟಿಷ್ಟು ಹಣ ಕೊಟ್ಟಿದ್ದೀನಿ, ಇಂಥ ಟೈಮಲ್ಲಿ ಕೊಡ್ತೇನೆ, ಅವರೇ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ದಾರೆ. ಇಷ್ಟು ಬರೆಯುತ್ತಂತ ಅವ್ರು ಸುಮ್ಮನೆ ಇರ್ತಾರೆ. ಯಾರೇ ಆಗಲಿ ನಾವು ಬಲಾತ್ಕಾರ ಮಾಡಿ ಈಗ ಆಗತ್ತಾ? ಎಷ್ಟು ಟೈಮ್ ರಿಟರ್ನ್ ಮಾಡ್ತಾರೆ? ನಾವು 3 ತಿಂಗಳು ಮಾಡ್ತೇವೆ ಅಂತೇಳಿ ಮಾಡ್ಲಿಲ್ಲ. ಬಾಂಡ್ ಮೇಲೆ ಇವರು ಹಾಕಿ ನಾನು ತಗೊಂಡಿದ್ದೆ, ಡಿಎಲ್ ಮಾಡಿ ಅವ್ರ ಸಂಬಂಧಿಕರ ಹೆಸರನ್ನ ಡಿಎಲ್ ಮಾಡಿ ಎತ್ತಿದ್ದೆ, ಬ್ರೇಕ್ ಮಾಡಿದ್ದು. ಯಾವುದೇ ದಾಖಲೆ ಇಲ್ಲ. ಅದು ಅವರು ಇಲ್ಲಿ 40 ಲಕ್ಷ ಚಿಲ್ಲರೆ ತಗೊಳ್ಳೋದು ಯಾವುದೇ ದಾಖಲೆ ಇಲ್ಲ. ಬ್ಯಾಂಕಿಂದ ಅಡ್ಜಸ್ಟ್ಮೆಂಟ್ ಹೊಡೆದಿದ್ದಾರೆ. ಅದನ್ನು ಕಂಡು ಬಂದ ತಕ್ಷಣ ನಾವು ಕಂಡಿದ್ದೇವೆ ನಮ್ಮ ಮಾಡಿ. ಅದು ತಪ್ಪಾಗಿದೆ. ಅವರು ಎಷ್ಟೋ ವರ್ಷದಿಂದ ಅಡ್ಜಸ್ಟ್ಮೆಂಟ್ ನಡೀತಾ ಹೋಗ್ತಿದೆ. ಅದು ನಾವು ಬಂದ ತಕ್ಷಣ ನಾವು ಕಂಡುಹಿಡಿದ್ದೇವೆ. ಅವ್ರನ್ನೇ ಕ್ರಮಬದ್ಧವಾಗಿ ಅವರಿಗೆ ಸೇವೆಯಿಂದ ವಜಾಗೊಳಿಸಿದ್ದೇವೆ. ಎಲ್ಲ ನೋಟಿಸ್ ಕೊಟ್ಟು ಏನೇನು ಮಾಡಬೇಕು ಅವ್ರನ್ನೇನು ಏಕಾಏಕಿ ಏನೂ ಮಾಡಲಿಲ್ಲ. ಈ ಸೊಸೈಟಿಯಲ್ಲಿ ನಾಗೇಶ್ ಗಾರ್ವಿ ಪರ 7/2024 ಅವ್ರು 1 ವರ್ಷ ಯಾಕೆ ನಾನು ಅಷ್ಟು ಬಲಾತ್ಕಾರ ಮಾಡೋದಿದ್ರೆ 1 ವರ್ಷ ಅವ್ರಿಗೆ ರೈಟ್ಸ್ ಇಲ್ಲ. ಮಾಜಿ ಅಧ್ಯಕ್ಷರು ಇಲ್ಲಿ ಬರಲಿಲ್ಲ. ಇದೇ ತಪ್ಪು ಸಂದೇಶ ಅಂತ ತಿಳ್ಕೊಳ್ಳಿ ಸರ. ಅವರು ಇಲೆಕ್ಷನ್ ಸೋತ ನಂತರ ನಮ್ಮ ಆಡಳಿತ ಮಂಡಳಿ ಆದಮೇಲೆ ಮೊನ್ನೆ ಅವ್ರು ಬಂದಿದ್ದು ಪ್ರಪ್ರಥಮ ಮೊನ್ನೆ ಅವ್ರು ಲೋನನ್ನು ಕಟ್ಟಲಿಕ್ಕೆ. ಇಷ್ಟು ತನಕ ಆಫೀಸ್ಗೆ ಅವ್ರು ಬರಲಿಲ್ಲ ಮೋಹನ್ ಚಂದ್ರ ಅವರು. ಇದು ಸುಳ್ಳು ಸ್ಪಷ್ಟ. ನಾನು ಆದೇಶವನ್ನು ಹೊರಡಿಸಿದ್ದು 5/7/2024 ಅವರು ವಜಾಗೊಳಿಸಿದ್ದು. ಅವ್ರಿಗೆ ನೋಟಿಸ್ ಪ್ರೊಸೀಜರ್ ಆಗ್ತಿದೆ, ನಿರ್ಣಯ ವಜಾ ಮಾಡಬೇಕಿದ್ರೆ ಕೊಟ್ಟು ಅದ್ರ ಬಗ್ಗೆ ಕುಂದಾಪುರ ಠಾಣೆಯಲ್ಲಿ ನಾವು ದಾಖಲಿಸಿ CIDಗೆ ಹೋಗಿದೆ ಆ ಕೇಸನ್ನು. ನಮ್ಮ ಮುತರ್ಜಿ, ನಮ್ಮ ಎಲ್ಲ ನಿರ್ದೇಶಕರ ಮುತರ್ಜಿಯಿಂದ ಅದು ವಸೂಲು ಹಾಕಬೇಕು ನಮ್ಮ ಸಂಸ್ಥೆ ಉಳಿವಿಗಾಗಿ ಅಂತೇಳಿ ನಾವು FIR ಮಾಡಿ CIDಗೆ ಹೋಗಿದ್ವಿ. ಅವ್ರು ಹೇಳಿದ್ರು ಅವ್ರನ್ನ ಆದೇಶ ಮಾಡಿ ಆ ಥರ ಬಲಾತ್ಕಾರ ಮಾಡಿದ್ರೆ ನಮ್ಮ ಅಷ್ಟರು ಸೇವೆಯಲ್ಲಿದ್ದಾರೆ. 5/7/2024 ವಜಾಗೊಳಿಸಿದೆ ಆದೇಶ. ಬೇಕಾದಂಥ ಸಂಬಂಧಿಕರಿಗೆ ಹಣವನ್ನು ಹಾಕಿದ್ದಾರೆ. ಅವರ ಭಾವನಾದ ಗಂಗಾಧರ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ. ಇಲ್ಲಿ ಅದೆಲ್ಲ ನಾವು ಕಂಡುಹಿಡ್ತಿದ್ದೇವೆ. 5 ಲಕ್ಷ ಅಲ್ಲ ತಗೊಂಡಿದ್ದೇವೆ ನಾವು. ನೋಡಿ ಸ್ವಾಮಿ, ಕ್ರಮಬದ್ಧವಾಗಿ ತಗೊಂಡಿದ್ದಕ್ಕೆ ಈ ತರ ಮಾಡ್ತಾರೆ. ಎಲ್ಲ ನಾವು ಚಾಚಿ ತಪ್ಪಿದ್ರೆ ನಮ್ಮ ಮೇಲೆ ಬೇರೆ ಬೇರೆ ಅಪವಾದನೆ ಆಗ್ತಿತ್ತು. ನಾವು ಏನು ಇಲಾಖೆಯಲ್ಲಿ ಏನು ಆಗಬೇಕು ಅದನ್ನ ಮಾಡ್ತಾ ಇದ್ದೇವೆ. ಅದನ್ನ ಒಂದೇ ಸಲ ಆಗೋದಿಲ್ಲ. ನೀವೆಲ್ಲ ತಿಳಿದವರು ಒಂದೇ ಸಲ ಧುಮುಕಿದ್ರೆ ನಮ್ಮ ಮೇಲೆ ಇಂಥದ್ದೇ ಆಗ್ತಾರೆ. ನಾವು ಇಷ್ಟು ಕ್ರಮಬದ್ಧವಾಗಿ ದಾಖಲೆ ಇಟ್ಕೊಂಡ್ರು ನಮ್ಮ ಮೇಲೆ ಹಾಕಿದ್ದಾರೆ. ಅವ್ರ ಜೊತೆ ಯಾರಿದ್ದಾರೋ ಗೊತ್ತಿಲ್ಲ. ಹಿನ್ನೆಲೆ ಇದ್ದೇ ಅವ್ರು ಮಾಡ್ತಿದ್ದಾರೆ. ನಮಗೊಂದು ಮಾಹಿತಿ ಪ್ರಕಾರ ಅವ್ರು ಯಾರೋ ಸಂಬಂಧಿಕರು ಒಬ್ರು ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ಬೇಡ. ನಮ್ಗೆ ನಾವು ಇಟ್ಕೊಂಡಿದ್ದ ದಾಖಲೆ ನಿಮ್ಗೆಲ್ಲ ಸೇವೆ ಮಾಡ್ತಿದ್ದೇವೆ. ನೀವು ತಗೊಳ್ಳಿ. ನೀವು ಮಾಧ್ಯಮ ಮಿತ್ರರು ಇಲಾಖೆಯವ್ರಿಗೆ ಎಲ್ಲ ಗೊತ್ತಿದೆ. ನಿಮ್ಗೆ ದಾಖಲೆ ಸಮೇತ ಇದೆ ಏನೇನು ನಾವು ಮಾಡಿದ್ದೇವೆ ಅಂತ. ಅವ್ರ ಥರ ಸುಳ್ಳು ಕೇಸು ದಾಖಲಿಸುವುದಲ್ಲ. ಅವ್ರು ನಾಳೆ ಕೊಡ್ಬೇಕಲ್ಲ. ನಾನು ಇಟ್ಟಿದ್ದ ಯಾವ ವಿಷಯದಲ್ಲಿ ನಿಮ್ಗೆ ಈಗ ಹೇಳ್ತೇನೆ. ಅಲ್ಲಿ ಒಂದು ಬೇರೆ ಅಪವಾದನೆ ಮಾಡಿಲ್ಲ. ಅವರು 1,10,00,000 ನಾನು ಇಟ್ಟಿದ್ದೇನೆ ಅಂತ ಹೇಳಿ. ನನ್ನ ಅವಧಿ ಯಾವಾಗ ಅಧ್ಯಕ್ಷ ಆಗಿದ್ದು ನಿರ್ಣಯ ಇದೆ. ನಾನಾಗಿದ್ದು ಅಧ್ಯಕ್ಷ ಅವಧಿ ಇಲಾಖೆ ಗೊತ್ತಿರುತ್ತೆ. ಎಲ್ಲ AR ಆಫೀಸ್ DR ಎಲ್ಲದೂ ಗೊತ್ತಿರುತ್ತೆ. ನಾನು ಅಧ್ಯಕ್ಷ ಅವಧಿ ಏನು ತಗೊಂಡಿದ್ದು. ಅದಕ್ಕಿಂತ ಮುಂಚಿತವಾಗಿ ಅವರೇ ನೀವು ಚೆಕ್ಕನ್ನು ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲೆಲ್ಲ ಇಟ್ಟಿದ್ದೇವೆ. ಅವರು ಯಾವ ಇಸ್ವಿಯಲ್ಲಿ ಆಗಿದೆ, ಯಾರ್ಯಾರು ಕೊಟ್ಟಿದ್ರು ಎಲ್ಲ ಚೆಕ್ಕಲ್ಲಿ ಕೊಟ್ಟಿದ್ದು. ನಾವು ಬ್ಯಾಂಕಲ್ಲಿ ನಾಳೆ ಕೇಳಿದ್ರು ಯಾರು ಚೆಕ್ ಸೈಡ್ ಇದೆ ಇಲ್ಲ ಅಡ್ಜಸ್ಟ್ಮೆಂಟ್ ಯಾರು ಅವ್ರು ಯಾವಾಗ ಅವ್ರಿಗೆ ಅಥಾರಿಟಿ ಇರುತ್ತೆ ಯಾರ್ಯಾರು ಮಾಡಬೇಕು ನಿಮ್ಗೆ ಗೊತ್ತಿದೆ ಅಲ್ಲ ಸೊಸೈಟಿಯಲ್ಲಿ. ಈಗ ನಮ್ಮ CO ಇವರು ಅಥಾರಿಟಿಯಲ್ಲಿ ಆಗಬೇಕಲ್ಲ. ಏನಾದ್ರು ಕೊಡೋದಿದ್ರೆ ಅವರೇ ಮಾಡಿದ್ರು. ಶ್ರೀನಿವಾಸರೇ ಮಾಡಿದ್ದು. ಇವರ ಸುಭಾಷ್ ಚಂದ್ರ ಮತ್ತು ದೀಪಕ್ ಅವರು ಇಲ್ಲ. ನಮ್ಗೀಗ ಅವರು ತಪ್ಪನ್ನು ಒಪ್ಕೊಂಡು ಎಷ್ಟು 4 ಲಕ್ಷ ಅಲ್ಲ ಅವರ ಅಕೌಂಟಿಗೆ ಹಾಕಿಟ್ಟು ಹೋಗಿದ್ದಾರೆ. 4 ಲಕ್ಷವನ್ನು ಮರುಪಾವತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದಲ್ಲ ಇವ್ರದ್ದು 40 ಲಕ್ಷ ಫ್ರಾಡ್ ಆಗಿಲ್ಲ. ಇವ್ರು ವೈಯಕ್ತಿಕ ದುಡ್ಡನ್ನ 4 ಲಕ್ಷ ನಮ್ಮ ಸೊಸೈಟಿಗೆ ಜಮಾ ಮಾಡಿದ್ದಾರೆ. ಯಾರು ನೀವು ಫ್ರಾಡ್ ಮಾಡಲಿಲ್ಲ ಅಂದ್ರೆ ಅವ್ರು ಮಾಡ್ತಿದ್ರ ನಮ್ಮ ಸೊಸೈಟಿಗೆ ಆಗ್ತಿದ್ರು, ಅವ್ರು ದುಡ್ಡು ತುಂಬ್ತಿದ್ರ. ಈಗ ನಾವು ಯಾರು ಫ್ರಾಡ್ ಮಾಡಿದ್ರೆ ಮಾತ್ರ ಕಟ್ಟಬೇಕು. ನಾಳೆ ಕಾನೂನು ಕಟ್ಸ್ಕೊಳ್ತದೆ. ಕಾನೂನಿದೆ. ಈಗ 1 ವರ್ಷದಲ್ಲಿ ಮಾತಾಡಿ ಮಾಡಿದ್ರೆ ಅಥವಾ ಹಿಂದಿನ
ನಮ್ಮ ಸಂಸ್ಥೆಯಲ್ಲಿ ಈಗ ಒಳ್ಳೆ ಉತ್ತಮವಾಗಿ ನಡೀತಿದೆ. FD ಹೋಲ್ಡರು ಸಾಲಗಾರರು ಅತ್ಯುತ್ತಮವಾಗಿ ನಡೆಸ್ತಿದ್ದಾರೆ. ನಾವು ಬೇರೆ ಕಡೆಯನ್ನು ಸಂಗ್ರಹಿಸಿ ನಮ್ಮ ಮುಂದಿನ ಸೇಫ್ಟಿ ಸಂಸ್ಥೆಯ ಒಳ್ಳೆ ಉದ್ದೇಶಕ್ಕಾಗಿ ಸೇಫ್ಟಿಗಾಗಿ ಬೇರೆ ಕಡೆಯನ್ನು ಒಳ್ಳೊಳ್ಳೆ ಸಂಸ್ಥೆಯಲ್ಲಿ FDಯನ್ನು ಇಟ್ಟಿದ್ದೇವೆ. ಯಾರಿಗೆ ಇಷ್ಟೋರಿಗೆ ಯಾರಿಗೆ ಅರ್ಜಿದಾರಿಗಾಗಲಿ ಯಾರಿಗಾಗಲಿ ನಮ್ಮ ಗ್ರಾಹಕರಿಗಾಗಲಿ ತೊಂದರೆ ಆಗಲಿಲ್ಲ. ಮುಂದಿನಿಂದಲೂ ನಾವು ಈ ಸಂಸ್ಥೆಯನ್ನು ಇದು ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಒಳ್ಳೆಯ ಸಲಹೆಯನ್ನು ತಗೊಂಡು ಮುಂದೆ ಎತ್ತರವಾಗಿ ಬೆಳೆಸಲಿಕ್ಕೆ ನಾವು ಇದು ಏನು ಆಡಳಿತದಲ್ಲಿ ಏನು ಅಂದ್ಕೊಂಡಿದ್ದೇನೆ. ಏನೂ ತೊಂದರೆ ಆಗೋದಿಲ್ಲ. ನಾನು ಗ್ರಾಹಕರಿಗೆ ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಏನೂ ತೊಂದರೆ ಇಲ್ಲ. ನಮ್ಮ ಸಂಸ್ಥೆ ಒಳ್ಳೆಯ ಬೆಳವಣಿಗೆ ಆಗಿದೆ. ಫಸ್ಟ್ ಏನೇನಾಗಿದೆ ಅದಕ್ಕಿಂತ ಒಂದು 75% ಜಾಸ್ತಿ ಆಗಿದೆ ಬೆಳವಣಿಗೆ. ಒಳ್ಳೆಯದೇ. ಎಲ್ಲರೂ ಕೇಳ್ತಾರೆ ಈಗ ಏನು ನಮ್ಮ ಸಂಸ್ಥೆ ಬಗ್ಗೆ ನೀವು ಜನರ ಜೊತೆ ಕೇಳಿ. ಒಳ್ಳೆಯದೇ, ಯಾವುದೂ ಕೆಟ್ಟ ಅಭಿಪ್ರಾಯ ಇಲ್ಲ. ಅವರು ನಮ್ಮ ಸಂಸ್ಥೆ ಸಹಿಸ್ಲಿಕ್ಕಾಗದೆ ಅವ್ರ ಮೇಲೆ ಕಂಡುಹಿಡಿದಂಥ ಈ ಆಪಾದನೆಗೆ ಸಹಿಸ್ಲಿಕ್ಕಾಗದೆ ಕೆಟ್ಟ ಹೆಸರನ್ನು ಆಗ್ತಿದೆ. ಕೆಟ್ಟ ಹೆಸರನ್ನು ಅವರು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಅವರು ಒಂದು 4 ಜನ ಫಾಲೋವರ್ಸ್ ಮಾಡ್ತಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲರೂ ನಮ್ಮ ಮಾಧ್ಯಮ ಮೂಲಕ ತಿಳಿಸಿದ್ದಾರೆ. ಒಳ್ಳೆಯ ಅಧಿಕಾರಿಗಳು ನಮ್ಮ ಗ್ರಾಹಕರು ಏನು ತಲೆಕೆಡಿಸ್ಕೊಳ್ಳಿ, ನಿಮ್ಮ ಜೊತೆ ನಾವು ಇದ್ದೇವೆ ಸದಾಕಾಲ. ಒಳ್ಳೆ ಸಂಸ್ಥೆ ಇದು. ಒಳ್ಳೆ ಜನರಿಗಾಗಿ ಒಳ್ಳೆ ಇದೆ. ಯಾರು ಸಾರ್ವಜನಿಕ ಸಂಸ್ಥೆ ಆದ್ದರಿಂದ ಜನರ ಪರವಾಗಿದ್ದೆ. ನಾವು ನೋಡಿದಾಗ 3 ವರ್ಷದಿಂದ ನಾವು ಆಡಳಿತ ಮಾಡ್ತಾ ಬಂದಾಗ ಜನರ ಪರವಾಗಿದ್ದಂಥ ಸಂಸ್ಥೆ ಅಂತ ಅವರಿಂದಲೂ ಸಂದೇಶ ಬಂದಿದೆ. ಮತ್ತೆ ಅರುಣ್ ಕುಮಾರ್ ಫೋಟೋ ಹಾಕಿ ಅದು ನಂಗೊಂದು ಸಂಶಯ ಬಂದಿದೆ. ಇದೇನೋ ತಿರುವು ಕಾಣ್ತಿದ್ದೆ. ಮೋಹನ್ ಚಂದ್ರ ಒಪ್ಪಂದ ಮತ್ತೆ ಅರುಣ್ ಕುಮಾರ್ ನನ್ನ ಮೇಲೆ ಕೇಸ್ ಮಾಡಿದೆವು. ನಮ್ಮಿಬ್ರು ಫೋಟೋ ಮಾತ್ರ ಹಾಕಿದ್ದಾರೆ. ಅವ್ರ ಫಾಲೋವರ್ಸ್ ಆಗಿರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಹೌದಲ್ಲದೆ ನನ್ನ ಫೋಟೋ ಹಾಕ್ಬೇಕು, ನನ್ನ ಹೆಸರು ಹಾಳು ಮಾಡಬೇಕಂದ್ರೆ ಯಾರು ಅವ್ರು ತಿಳ್ಕೊಳ್ಳಿ. ನನ್ನ ಹೆಸರು ಹಾಳು ಮಾಡೋದಿದ್ರೆ ಜನರಿಗೆ ಗೊತ್ತಿದೆ ನನ್ನ ಬಗ್ಗೆ ಏನಂತೇಳಿ. ನಂದು ಅರುಣ್ ಕುಮಾರ್ ನನಗಿಂತ ಹಿರಿಯವರು ಮಾರ್ಗದರ್ಶಕರು ಅವ್ರ ಹೆಸರು ಹಾಳು ಮಾಡ್ಲಿಕ್ಕೆ ಹೋಗಿದ್ದು ಅದು ತಪ್ಪಂತ ನಾನು ಹೇಳ್ತೇನೆ. ರಾಜಕೀಯ ಉದ್ದೇಶ ಇದ್ದು ನನ್ನ ಮೇಲೆ ಮಾಡ್ಬೋದು. ಅರುಣ್ ಕುಮಾರ್ ಯಾವುದು ರಾಜಕೀಯ ಲೀಡರ್ ಅಲ್ಲ, ನಿವೃತ್ತ ಅಧಿಕಾರಿಗಳು, ಸಂಘ ಸಂಸ್ಥೆ ಕಟ್ಟಿದವರು, ಮಾರ್ಗದರ್ಶಕರು ಮಾಡುವಂಥ ಸನ್ನಿವೇಶ ಅವ್ರು ಬೇಡ. ಇದು ಸಾರ್ವಜನಿಕ ಸಂಸ್ಥೆ. ಅದು ಯಾರು ವೈಯಕ್ತಿಕ ನಂದಲ್ಲ, ಉಪಾಧ್ಯಕ್ಷದಲ್ಲ, ಯಾರ್ದು ಅಲ್ಲ. ಸಾರ್ವಜನಿಕ ಹಿರಿಯರು ಕಟ್ಟಿದ ಸಂಸ್ಥೆ, ಒಳ್ಳೆ ಸಂಸ್ಥೆ.